ಹಿಂದಿನ ವಿಡಿಯೋದಲ್ಲಿ ನಿಮಗೆ ಈ ಬೆಣ್ಣೆಹಣ್ಣು ಸಸಿಯನ್ನು ಯಾವ ರೀತಿ ನೆಟ್ಕೋಬೇಕು ಅಂತ ಹೇಳಿದೆ. ಅದಕ್ಕಿಂತ ಮುಂಚಿತವಾಗಿ ನಮಗೆ ಬೀಜ ಹೇಗೆ ಪಡ್ಕೋಬೋದು ಅನ್ನೋದನ್ನು ನಿಮ್ಗೆ ತಿಳಿಸ್ತೀನಿ. ಈಗ ನನ್ನ ಕೈಯಲ್ಲಿ ಒಂದು BN ಗೋಲ್ಡ್ ವೆರೈಟಿ ಬೆಣ್ಣೆಹಣ್ಣಿದೆ. ಈಗ ಈ ತಳಿ ಬೆಣ್ಣೆಹಣ್ಣು ಮುಗಿತಾ ಬಂದಿದೆ. ನಿಮಗೆ ಹ್ಯಾಸ್ ವೆರೈಟಿ ಬೆಣ್ಣೆಹಣ್ಣು ಬೇರೆ ತೋಟಗಳಲ್ಲಿ ನಿಮ್ಗೆ ಸಿಗ್ಬೋದು. ಚೆನ್ನಾಗಿ ಪರಿಪಕ್ವವಾಗಿರೋಂತಹ ಬೆಣ್ಣೆಹಣ್ಣನ್ನು ನಾವು ಕೊಯ್ಲು ಮಾಡ್ಕೊಂಬರ್ಬೇಕು. ಅದನ್ನು ಯಾವ ರೀತಿ ನಾವು ಕಂಡುಹಿಡಿದು ಪರಿಪಕ್ವವಾಗಿದೆ ಅಂದರೆ, ನಿಮಗೆ ಮುಟ್ಟಿದಾಗ ಒರಟಾಗಿ ಅನಿಸುತ್ತೆ, ಆಮೇಲೆ ಚುಕ್ಕೆ ಚುಕ್ಕೆ ಇರುತ್ತೆ, ಅಂಥದನ್ನ ನಾವು ಕೊಯ್ಲು ಮಾಡ್ಕೊಂಬರ್ಬೇಕು. ಆಮೇಲೆ ಈ ಬೆಣ್ಣೆಹಣ್ಣಿನಿದೆ ನಿಮ್ಮ ಮುಂದೆ ಇರೋಂಥದ್ದು, ಅದ್ರ ಮೇಲೆ ನೋಡಿ ಈ ರೀತಿ ಚಿಬ್ಬು ಆಗಿರೋದು ಕಂಡುಬರ್ತದೆ. ಇಂತಹ ಬೆಣ್ಣೆಹಣ್ಣನ್ನು ನೀವು ತಿರಸ್ಕರಿಸ್ತೀರ, ಆದರೆ ಅದು ತಿನ್ನಲಿಕ್ಕೆ ಏನು ತೊಂದರೆ ಆಗೋದಿಲ್ಲ. ನಾವು ತೆಗೆದು ತಿನ್ನಬೇಕಾದ್ರೆ ಕೊಯ್ದು ತೆಗಿಬೋದು. ಸೊ ಅದಕ್ಕೆ ನಾನು ಇದೇ ಬೆಣ್ಣೆಹಣ್ಣನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈಗ ನಿಮಗೆ ತೋರಿಸೋದಕ್ಕೆ ಅಂತ. ಇದನ್ನು ನೀವು ಈ ಥರ ಆರಾಮಾಗಿ ಸುಲಿಬೋದು. ತೋರಿಸ್ತೀನಿ ಯಾವ ರೀತಿ ಅಂತ. ಈ ರೀತಿ ಸಿಪ್ಪೆನ ನೀವು ಸಲೀಸಾಗಿ ಸುಲ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಕೊಯ್ದು ಅದನ್ನು ಏನು ಪಲ್ಪ್ ಅಂತ ಏನು ಕಳಿತೀವಿ, ತಿರುಳು, ಅದನ್ನು ವೇಸ್ಟ್ ಮಾಡೋ ಬದಲು ಈ ರೀತಿ ನಾವು ಸುಲಿಬೋದು. ಈ ರೀತಿ ಆ ಬೆಣ್ಣೆಹಣ್ಣು ಮೇಲೆ ಸಿಪ್ಪೆಯನ್ನು ಸುಲಿದಿದ್ದೀನಿ. ಮತ್ತು ಏನು ಈ ಚಿಪ್ ಥರ ಇತ್ತು ನೋಡಿ, ಈ ಥರ ಸ್ವಲ್ಪ ಸ್ಕೂಪ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಸೊ ಹಣ್ಣಿನ ಒಂದು ತಿರುಳಿನ ಗುಣಮಟ್ಟ ತುಂಬ ಚೆನ್ನಾಗಿದೆ ಉಳಿದಂತೆ. ಈ ಬೆಣ್ಣೆಹಣ್ಣನ್ನು ಕೊಯ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಯಾಕಂದರೆ ಈ ಒಂದು ಬಲ್ಜಾಗಿದೆ ಅಲ್ವಾ, ಉಬ್ಬಿದೆಯಲ್ವ, ಆ ಭಾಗದಲ್ಲಿ ಬೀಜ ಇರುತ್ತೆ. ಅದಕ್ಕೆ ಅದನ್ನು ನೀವು ಕೊಯ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕೊಯ್ಬೇಕು. ಅದೇನಾದರೂ ಡ್ಯಾಮೇಜ್ ಮಾಡಿದ್ರೆ ಬೀಜ ನಿಮಗೆ ಹಾಳಾಗುತ್ತೆ. ಹಣ್ಣನ್ನು ಲಂಬವಾಗಿ ನಿಲ್ಲಿಸಿ ನಾವು ಮಧ್ಯಕ್ಕೆ ಕತ್ತರಿಸಿದಾಗ ನಮಗೆ ಈ ರೀತಿ ಕತ್ತರಿಸಬೇಕು. ನೋಡಿ ಇಲ್ಲಿಗೇನು ಕಾಣಿಸ್ತದೆ, ಇದು ಬೀಜದ ಭಾಗ. ಇದ್ರ ಮೇಲೆ ತೆಳುವಾದ ಹೊದಿಕೆ ಇದೆ. ಅದು ಸ್ವಲ್ಪ ಹಾಳಾಗ್ದಂಗೆ ಇಟ್ಕೊಂಡ್ರು ತುಂಬ ಒಳ್ಳೆಯ ಜಾಗ್ರತೆಯಿಂದ. ಆಮೇಲೆ ನೀವು ನೆಡಬೇಕಾದ್ರೆ ಈ ಒಂದು ಬೀಜನ ಪಾಟಲ್ಲಿ ಇದು ಮೇಲೆ ಇರಬೇಕು, ಇದು ಕೆಳಭಾಗದಲ್ಲಿ ಇರಬೇಕು. ಆದಷ್ಟು ನೀವು ಇದನ್ನು ಆಳವಾಗಿ ನೆಡದೆ ಮೇಲ್ಗಡೆ ನೆಟ್ಟರೆ ತುಂಬ ಒಳ್ಳೆಯದು. ಇದು ನೋಡಿ ಈ ಥರ ನೀವು ಬೀಜನ ಪಡ್ಕೋಬೇಕು. ಆಮೇಲೆ ಈ ಒಂದು BN ಗೋಲ್ಡ್ ಅಂತ ಏನು ಹೇಳಿದೆ, ಈ ವೆರೈಟಿಯ ವಿಶೇಷತೆ ಏನಂದರೆ, ಅದು ಮೇಲ್ಗಡೆ ಒಂದು ಒಟ್ಟು ಕೂಡ ಸ್ವಲ್ಪ ತಿಳಿ ಹಸಿರು ಒಂದು ಬಂಗಾರದ ಬಣ್ಣದ ಒಂದು ಹೋಲಿಕೆ ಇದೆ. ಅದಕ್ಕೆ ಅದನ್ನು ಗೋಲ್ಡ್ ಅಂತ ಕರೀತಾರೆ. ನೋಡಿ ನಿಮಗೆ ಇದು ಹಳದಿ ಇರೋದಕ್ಕೋಸ್ಕರ ಇದರಲ್ಲಿ ಪೋಷಕಾಂಶಗಳು ತುಂಬ ಹೇರಳವಾಗಿರ್ತದೆ. ಆಮೇಲೆ ತಿನ್ನಬೇಕಾದ್ರೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂದರೆ,